ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈರುಳ್ಳಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ತುಂಬಾ ಸುಲಭ. ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿಕೊಳ್ಳಿ. ಎಣ್ಣೆನ ಹಾಕಿದ ಮೇಲೆ ಅದು ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆದಮೇಲೆ ನಾವು ದಪ್ಪಗೆ ಹಚ್ಚಿಕೊಂಡಿರೋ 2 ಈರುಳ್ಳಿ, ಸಣ್ಣಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ದಪ್ಪಗೆ ಹಚ್ಕೋಬೇಕು. ಇದನ್ನು ದಪ್ಪನೆ ಹಚ್ಕೊಂಡಿರೋ ಈರುಳ್ಳಿನ ಹಾಕಿ. 2 ಈರುಳ್ಳಿ ಸಾಕು. ನಾನು ಮಾಡ್ತಿರೋದು 2 ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ತೀನಿ. ಉಳಿದ ಸಾಮಗ್ರಿಗಳನ್ನ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಕಲರ್ ಚೇಂಜ್ ಆಗಬೇಕು. ಈಗ 8 ಎಸಳು ಬೆಳ್ಳುಳ್ಳಿನ ನಾನು ಹಾಕ್ತಾಯಿದ್ದೀನಿ. 2 ಈರುಳ್ಳಿಗೆ 8 ಎಸಳು ಬೆಳ್ಳುಳ್ಳಿ ಸಾಕು. ಚೆನ್ನಾಗಿ ಹುರ್ಕೋಬೇಕು. ಅದು ಕಲ್ಲರು ಸ್ವಲ್ಪ ಚೇಂಜ್ ಆಗಬೇಕು. ಎಣ್ಣೆ ಹೀರ್ಕೊಂಡು ಅದ್ರದ್ದು ಕಲ್ಲರ್ ಚೇಂಜ್ ಆಗಬೇಕು. ಆ ಥರ ನಾವು ಬಾಡಿಸ್ಕೊಳ್ಬೇಕು. ಈಗ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, 1 ನಿಮಿಷ ನಂತರ ಈ ಥರ ಕನ್ಸಿಸ್ಟೆನ್ಸಿಲಿ ಬೆಂದಿದೆ. ಈಗ ಒಂದು ಗಾಲಿ ಗಾತ್ರದ ಹುಣಸೆಹಣ್ಣು ಹಾಕಿದ್ದೀನಿ. ಈಗ ನಾನು ಅದಕ್ಕೆ ಒಂದೇ ಒಂದು ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹುಣಸೆಹಣ್ಣು ಹಾಕಿದ್ದೀನಿ, ಈಗ ಬೆಲ್ಲನ ಹಾಕಿದ್ದೀನಿ. ಈಗ ಹುರ್ಕೋತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಅಂದರೆ 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊತೀನಿ. 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ನೋಡಿ, ನಾನು ಅಚ್ಕಾರದ ಪುಡಿ ಹಾಕಿಕೊಂಡಿದ್ದೀನಿ. ಅಚ್ಕಾರದ ಪುಡಿ ಇದ್ದರೆ ಹಾಕಿಕೊಳ್ಳಿ. ಅಕಸ್ಮಾತ್ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇತ್ತು ಅಂತ ಅಂದರೆ, ಬ್ಯಾಡಗಿ ಮೆಣಸಿನ್ಕಾಯಿದು ಪುಡಿ ಇತ್ತು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಇದು ಒಂದೇ ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ಬ್ಯಾಡಗಿ ಇದ್ದರೆ 1.5 ಸ್ಪೂನ್ ಹಾಕಬೇಕು. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮಿಕ್ಸರ್ ಮಾಡಬೇಕು. ಅದು ಫೈನ್ ಪೇಸ್ಟ್ ಬರಬೇಕು, ಆ ಥರ ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ಉಪ್ಪು ಸಾಕು. ಅದು ನಾನು ಇನ್ನೊಂದು ಪಾತ್ರೆಗೆ ಬಗ್ಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ತುಂಬಾ ಈಸಿ. ನೀವು ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ.